2 ಜನವರಿ 1884 ಪುಷ್ಯ ಶುಕ್ಲ ಚತುರ್ಥಿ ಬುಧವಾರ. ರಾಖಾಲ, ಲಾಟು, ಹರೀಶ, ರಾಮಲಾಲ ಮಾಸ್ಟರ್ ಪರಮಹಂಸರೊಡನೆ ದಕ್ಷಿಣೇಶ್ವರದಲ್ಲಿ ವಾಸವಾಗಿದ್ದಾರೆ. ಸುಮಾರು 3 ಗಂಟೆಯ ಸಮಯದಲ್ಲಿ ಪರಮಹಂಸರು ತಮ್ಮ ಕೊಠಡಿಯ ಪಶ್ಚಿಮ ವರಾಂಡದಲ್ಲಿ ಕುಳಿತು ಒಬ್ಬ ತಾಂತ್ರಿಕ ಭಕ್ತರೊಡನೆ ಮಾತನಾಡುತ್ತಿರುವುದು ಮಾಸ್ಟರ್ರ ಕಣ್ಣಿಗೆ ಬಿತ್ತು. ಆತ ಕಾಷಾಯ ವಸ್ತ್ರಧಾರಿಯಾಗಿದ್ದ. ಪರಮಹಂಸರು ಮಾಸ್ಟರಿಗೆ ಹೇಳಿದರು ತಮ್ಮ ಹತ್ತಿರ ಕುಳಿತುಕೊಳ್ಳುವಂತೆ. ಬಹುಶಃ ಪರಮಹಂಸರು ತಾಂತ್ರಿಕ ಭಕ್ತನೊಡನೆ ಮಾತುಕತೆಯಾಡುತ್ತಾ ಮಾಸ್ಟರಿಗೂ ತಿಳುವಳಿಕೆ ಕೊಡಬೇಕು ಅಂತ ಇದ್ದಾರೆ ಅಂತ ಕಾಣುತ್ತೆ. ಮಹಿಮ ಚಕ್ರವರ್ತಿ ಆ ತಾಂತ್ರಿಕ ಭಕ್ತನನ್ನು ಪರಮಹಂಸರ ಹತ್ತಿರಕ್ಕೆ ಕಳುಹಿಸಿದ್ದ. ಶ್ರೀರಾಮಕೃಷ್ಣರು ತಾಂತ್ರಿಕ ಭಕ್ತನಿಗೆ, ಮನುಷ್ಯನ ತಲೆಬುರುಡೆಯನ್ನು ಪಾತ್ರೆಯನ್ನಾಗಿ ಮಾಡಿಕೊಂಡು ಅದರಿಂದ ಮದ್ಯ ಕುಡಿಯುವುದು ತಾಂತ್ರಿಕ ಸಾಧನೆಯ ಒಂದು ಅಂಗ. ಆ ಮದ್ಯವನ್ನು ಕಾರಣವಾರಿ ಅಂತ ಕರೆಯುತ್ತಾರೆ ಅಲ್ಲವೇ? ತಾಂತ್ರಿಕ: ಹೌದು. ಶ್ರೀರಾಮಕೃಷ್ಣರು: ಆ ಪಾತ್ರೆಯಿಂದ 11 ಸಲ ಅಲ್ಲವೇ? ತಾಂತ್ರಿಕ: ಇಲ್ಲ, ಕೇವಲ 3 ತೊಲ ಪ್ರಮಾಣದಷ್ಟು ಮಾತ್ರ ಶವ ಸಾಧನೆಗಾಗಿ. ಶ್ರೀರಾಮಕೃಷ್ಣರು: ನಾನು ಮದ್ಯವನ್ನು ಮುಟ್ಟುವ ಹಾಗೂ ಇಲ್ಲ. ತಾಂತ್ರಿಕ: ನಿಮ್ಮದು ಸಹಜಾನಂದ, ಅದು ದೊರೆತದ್ದೇ ಆದರೆ ಬೇರೆ ಏನೂ ಬೇಕಾಗದು. ಶ್ರೀರಾಮಕೃಷ್ಣರು: ಇಲ್ಲಿ ನೋಡು, ನನಗೆ ಜಪ ತಪ ಹಿಡಿಸುತ್ತಿಲ್ಲ, ಆದರೆ ಸರ್ವದಾ ಸ್ಮರಣ ಮನನ ನಡೆಯುತ್ತಿದೆ. ಒಳ್ಳೆಯದು. ಷಟ್ಚಕ್ರ ಅಂತ ಹೇಳುತ್ತಾರಲ್ಲ, ಅದೇನದು? ತಾಂತ್ರಿಕ: ಅವು ವಿವಿಧ ತೀರ್ಥಸ್ಥಾನಗಳಿದ್ದಂತೆ. ಪ್ರತಿಯೊಂದು ಚಕ್ರದಲ್ಲೂ ಶಿವಶಕ್ತಿಯರ ವಾಸ. ಅವರನ್ನು ಸ್ಥೂಲ ಕಣ್ಣಿನಿಂದ ನೋಡಲಾಗುವುದಿಲ್ಲ. ಶರೀರವನ್ನು ಹೋಳು ಮಾಡಿ ಅವರನ್ನು ಹೊರಕ್ಕೆ ತೆಗೆಯಲಾಗುವುದಿಲ್ಲ. ಪದ್ಮದ ದಂಟು ಶಿವಲಿಂಗ ಹಾಗೂ ಮೂಲ ಮಾತೃಸ್ಥಾನ. ಮಾಸ್ಟರ್ ಎಲ್ಲವನ್ನೂ ನಿಶ್ಶಬ್ದವಾಗಿ ಕುಳಿತು ಕೇಳುತ್ತಿದ್ದಾನೆ. ರಾಮಕೃಷ್ಣರು ಆ ತಾಂತ್ರಿಕ ಭಕ್ತನ ಕಡೆ ನೋಡಿ ಆತನನ್ನು ಕೇಳುತ್ತಿದ್ದಾರೆ. ಒಳ್ಳೆಯದು. ಬೀಜ ಮಂತ್ರೋಪದೇಶವನ್ನು ಪಡೆಯದೆ ಸಿದ್ಧಿಯನ್ನು ಪಡೆಯಲಾಗುವುದೇ? ತಾಂತ್ರಿಕ: ಪಡೆಯಬಹುದು, ಗುರುವಾಕ್ಯದಲ್ಲಿ ಶ್ರದ್ಧೆ ಇದ್ದರೆ. ಶ್ರೀರಾಮಕೃಷ್ಣರು ಮಾಸ್ಟರ್ ಕಡೆ ತಿರುಗಿ ಆತನ ಗಮನವನ್ನು ಸೆಳೆದು ಹೇಳುತ್ತಿದ್ದಾರೆ, ಶ್ರದ್ಧೆ. ಆ ತಾಂತ್ರಿಕ ಭಕ್ತ ಹೊರಟು ಹೋದ ನಂತರ ಬ್ರಾಹ್ಮ ಸಮಾಜದ ಅನುಯಾಯಿ ಜಯಗೋಪಾಲ ಸೇನ ಕೊಠಡಿಯನ್ನು ಪ್ರವೇಶಿಸಿದ. ಪರಮಹಂಸರು ಆತನೊಡನೆ ಮಾತುಕತೆಯಾಡಲು ಆರಂಭಿಸಿದ್ದಾರೆ. ಶ್ರೀರಾಮಕೃಷ್ಣರು ಜಯಗೋಪಾಲ ಸೇನನಿಗೆ, ಯಾರನ್ನೇ ಆಗಲಿ, ಯಾವ ಮತವನ್ನೇ ಆಗಲಿ ದ್ವೇಷಿಸಕೂಡದು. ನಿರಾಕಾರವಾದಿ, ಸಾಕಾರವಾದಿ ಎಲ್ಲರೂ ಈ ಒಂದೇ ಭಗವಂತನ ಕಡೆಗೆ ಹೋಗುತ್ತಿದ್ದಾರೆ. ಜ್ಞಾನಿ, ಯೋಗಿ, ಭಕ್ತ ಎಲ್ಲರೂ ಆತನಿಗಾಗಿಯೇ ಹುಡುಕುತ್ತಿದ್ದಾರೆ. ಜ್ಞಾನ ಮಾರ್ಗಿಗಳು ಆತನನ್ನು ಬ್ರಹ್ಮ ಎಂದು, ಯೋಗಿಗಳು ಆತ್ಮ ಅಥವಾ ಪರಮಾತ್ಮ ಎಂದು, ಭಕ್ತರು ಭಗವಾನ್ ಎಂದು ಕರೆಯುತ್ತಾರೆ. ಮತ್ತೆ ಜನ ಹೇಳುತ್ತಾರೆ, ನಿತ್ಯ ಭಗವಂತನಿದ್ದಾನೆ, ನಿತ್ಯ ದಾಸರಿದ್ದಾರೆ ಎಂದು. ಜಯಗೋಪಾಲ: ಎಲ್ಲ ಮಾರ್ಗಗಳು ಸತ್ಯ ಎಂದು ಅರಿಯುವ ಬಗೆ ಹೇಗೆ? ಶ್ರೀರಾಮಕೃಷ್ಣರು: ಯಾವುದಾದರೂ ಒಂದು ಮಾರ್ಗವನ್ನು ಸರಿಯಾಗಿ ಅನುಸರಿಸಿ ಮುಂದುವರಿದುದೇ ಆದರೆ ಭಗವಂತನನ್ನು ಮುಟ್ಟಬಹುದು. ಬಳಿಕ ಎಲ್ಲ ಮಾರ್ಗಗಳ ಸುದ್ದಿ ಸಮಾಚಾರಗಳನ್ನು ತಿಳಿದುಕೊಳ್ಳಬಹುದು. ಒಮ್ಮೆ ಹೇಗೂ ಮಾಡಿ ಚಾವಣಿಯ ಮೇಲಕ್ಕೆ ಹತ್ತಿಬಿಟ್ಟದ್ದೇ ಆದರೆ ಬಳಿಕ ಬೇಕಾದರೆ ಮರದ ಹಂತಗಳ ಮೂಲಕ ಅಥವಾ ಬೊಂಬಿನ ಮೂಲಕ ಅಥವಾ ಹಗ್ಗದ ಮೂಲಕ ಕೆಳಕ್ಕೆ ಇಳಿದು ಬಂದು ಬಿಡಬಹುದು. ಭಗವಂತನ ಕೃಪೆಯೊಂದೊದಗಿತು ಎಂದರೆ ಭಕ್ತ ಎಲ್ಲವನ್ನೂ ಅರಿತುಕೊಳ್ಳಬಲ್ಲ. ಆತನ ಸಾಕ್ಷಾತ್ಕಾರ ಒಮ್ಮೆ ದೊರೆಯಿತು ಎಂದರೆ ಎಲ್ಲವನ್ನೂ ಅರಿತುಕೊಳ್ಳಲು ಸಾಧ್ಯ. ಒಮ್ಮೆ ಹೇಗಾದರೂ ಮಾಡಿ ಮನೆಯ ಯಜಮಾನನನ್ನು ಸಂಧಿಸಿ ಆತನ ಸ್ನೇಹ ಬೆಳೆಸಿಬಿಟ್ಟದ್ದೇ ಆದರೆ ಆತನೇ ಹೇಳಿಬಿಡುತ್ತಾನೆ ತನಗೆಷ್ಟು ತೋಟ ತುಡಿಕೆಗಳಿವೆ, ಕೆರೆ ಕಟ್ಟೆಗಳಿವೆ, ಲೇವಾದೇವಿ ಪತ್ರಗಳಿವೆ ಎಂಬುದನ್ನು. ಜಯಗೋಪಾಲ: ಏನು ಮಾಡಿದರೆ ಭಗವಂತನ ಕೃಪೆಯೊದಗುತ್ತದೆ? ಶ್ರೀರಾಮಕೃಷ್ಣರು: ಭಗವಂತನ ನಾಮಗುಣ ಕೀರ್ತನೆಯನ್ನು ಸರ್ವದಾ ಮಾಡುತ್ತಿರಬೇಕು. ವಿಷಯ ಚಿಂತನೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ತ್ಯಜಿಸಬೇಕು. ನೀನು ಬೆಳೆ ಬೆಳೆಯಲು ಬಹಳ ಶ್ರಮವಹಿಸಿ ಗದ್ದೆಗೆ ನೀರು ತರಬಹುದು.
ಆದರೆ ತೆವರಿಯಲ್ಲಿರುವ ಬಿಲಗಳ ಮೂಲಕ ನೀರೆಲ್ಲ ಹೊರಕ್ಕೆ ಹರಿದು ಹೋಗಿಬಿಡುತ್ತದೆ ಅಂತ ಇಟ್ಟುಕೋ. ಆಗ ನಾಲೆ ತೋಡಿ ನೀರು ತಂದದ್ದೆಲ್ಲ ವೃಥಾ ಪರಿಶ್ರಮ. ಚಿತ್ತಶುದ್ಧಿಯಾಯಿತು ಎಂದರೆ, ವಿಷಯಾಸಕ್ತಿ ಹೊರಟು ಹೋಯಿತು ಎಂದರೆ ವ್ಯಾಕುಲತೆಯುಂಟಾಗುತ್ತದೆ. ಆಗ ಮಾತ್ರವೇ ನಿನ್ನ ಪ್ರಾರ್ಥನೆ ಭಗವಂತನನ್ನು ಮುಟ್ಟುತ್ತದೆ. ಟೆಲಿಗ್ರಾಫ್ ತಂತಿಯಲ್ಲಿ ಬೇರೆ ವಸ್ತು ಬೆರೆತುಕೊಂಡಿದ್ದರೆ ಅಥವಾ ಅದು ಕಿತ್ತು ಹೋಗಿದ್ದರೆ ವಾರ್ತೆಯನ್ನು ಅದು ಹೊತ್ತುಕೊಂಡು ಹೋಗಲಾರದು. ನಾನು ವ್ಯಾಕುಲನಾಗಿ ಒಬ್ಬನೇ ಏಕಾಂಗಿಯಾಗಿ ಅಳುತ್ತಿದ್ದೆ. ಹೇ ಭಗವಂತ, ಎಲ್ಲಿದ್ದೀಯೋ ಅಂತ. ಹಾಗೆ ಅಳುತ್ತಾ ಅಳುತ್ತಾ ಬಾಹ್ಯ ಜ್ಞಾನ ಶೂನ್ಯನಾಗಿ ಬಿಡುತ್ತಿದ್ದೆ. ನನ್ನ ಮನಸ್ಸು ಆಗ ವಾಯುವಿನಲ್ಲಿ ಲೀನವಾಗಿ ಬಿಡುತ್ತಿದೆ. ಯೋಗ ಯಾವುದರಿಂದ ದೊರೆಯುತ್ತದೆ? ಒಮ್ಮೆಗೆ ವಿಷಯಾಸಕ್ತಿಯನ್ನು ತ್ಯಾಗ ಮಾಡುವುದರಿಂದ. ಯಾವ ನ್ಯೂನತೆಯೂ ಇಲ್ಲದ ಟೆಲಿಗ್ರಾಫ್ ತಂತಿಯ ಹಾಗೆ ಮನಸ್ಸು ಕಳಂಕರಹಿತವಾಗಿಯೂ ಶುದ್ಧವಾಗಿಯೂ ಇರಬೇಕು. ಮನಸ್ಸಿನಲ್ಲಿ ಯಾವ ಕಾಮನೆಯನ್ನೇ ಆಗಲಿ ವಾಸನೆಯನ್ನೇ ಆಗಲಿ ಇಟ್ಟುಕೊಂಡಿರಬಾರದು. ಕಾಮನೆ ವಾಸನೆ ಇತ್ತು ಎಂದರೆ ಅದಕ್ಕೆ ಸಕಾಮ ಭಕ್ತಿ ಎಂದು ಹೆಸರು. ನಿಷ್ಕಾಮ ಭಕ್ತಿಗೆ ಅಹೇತುಕ ಭಕ್ತಿ ಅಂತ ಹೆಸರು. ನೀನು ನನ್ನನ್ನು ಪ್ರೀತಿಸು ಅಥವಾ ಬಿಡು, ನಾನು ಮಾತ್ರ ನಿನ್ನನ್ನು ಪ್ರೀತಿಸುತ್ತೇನೆ. ಇದಕ್ಕೆ ಅಹೇತುಕ ಭಕ್ತಿ ಅಂತ ಹೆಸರು. ಮುಖ್ಯವಾದದ್ದೇನೆಂದರೆ ಭಗವಂತನನ್ನು ಪ್ರೀತಿಸಬೇಕು. ಅಗಾಧ ಪ್ರೀತಿಯುಂಟಾಯಿತು ಎಂದರೆ ಆತನ ದರ್ಶನ ದೊರೆಯುತ್ತದೆ. ಸತಿಗೆ ಪತಿಯಲ್ಲಿರುವ ಪ್ರೀತಿ, ತಾಯಿಗೆ ಮಗುವಿನಲ್ಲಿರುವ ಪ್ರೀತಿ, ವಿಷಯಾಸಕ್ತನಿಗೆ ವಿಷಯ ವಸ್ತುಗಳಲ್ಲಿರುವ ಪ್ರೀತಿ, ಈ ಮೂರೂ ಪ್ರೀತಿಗಳನ್ನು ಒಟ್ಟುಗೂಡಿಸಿ ಭಗವಂತನ ಕಡೆಗೆ ತಿರುಗಿಸುವುದಾದರೆ ಆಗ ಆತನ ದರ್ಶನ ದೊರೆಯುತ್ತದೆ. ಜಯಗೋಪಾಲ ವಿಷಯಾಸಕ್ತ. ಅದಕ್ಕಾಗಿ ಏನು ಪರಮಹಂಸರು ಆತನಿಗೆ ಈ ಹಿತಕಾರಿ ಉಪದೇಶಗಳನ್ನು ಕೊಟ್ಟದ್ದು? ಪರಮಹಂಸರು ತಮ್ಮ ಕೊಠಡಿಯಲ್ಲಿ ಕುಳಿತುಕೊಂಡಿದ್ದಾರೆ. ಗಂಟೆ ರಾತ್ರಿ 8. ಕೊಠಡಿಯಲ್ಲಿ ಮಾಸ್ಟರ್ ರಾಖಾಲ ಕುಳಿತಿದ್ದಾರೆ. ಮಾಸ್ಟರ್ ಇಲ್ಲಿಯೇ ವಾಸಿಸಲಾರಂಭಿಸಿ ಇಂದಿಗೆ 21 ದಿನ. ಪರಮಹಂಸರು ಮಾಸ್ಟರಿಗೆ ಕಟ್ಟಾಜ್ಞೆ ಇತ್ತಿದ್ದಾರೆ. ಆತ ವಿಚಾರದಲ್ಲಿ ತೊಡಗಕೂಡದು ಅಂತ. ಶ್ರೀರಾಮಕೃಷ್ಣರು ರಾಖಾಲನಿಗೆ, ಹೆಚ್ಚಾಗಿ ವಾದದಲ್ಲಿ ತೊಡಗುವುದು ಒಳ್ಳೆಯದಲ್ಲ. ಮೊದಲು ಭಗವಂತನ ದರ್ಶನ, ಬಳಿಕ ಜಗದ್ವಿಚಾರ. ಮೊದಲು ಆತನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡದ್ದೇ ಆದರೆ ಬಳಿಕ ಜಗತ್ತಿನ ವಿಷಯವನ್ನೆಲ್ಲ ಚೆನ್ನಾಗಿ ಅರಿತುಕೊಳ್ಳಬಹುದು. ಮೊದಲು ಯದುಮಲ್ಲಿಕನೊಡನೆ ಸ್ನೇಹ ಬೆಳೆಸಿಕೊಂಡು ಬಿಟ್ಟದ್ದೇ ಆದರೆ ಬಳಿಕ ಆತನಿಗೆಷ್ಟು ಮನೆ, ತೋಟ, ಲೇವಾದೇವಿ ಪತ್ರ ಇವೆ ಎಂಬಿವೆ ಮೊದಲಾದ ಎಲ್ಲ ವಿಷಯಗಳನ್ನು ಅರಿತುಕೊಂಡು ಬಿಡಬಹುದು. ಅದಕ್ಕಾಗಿಯೇ ನಾರದ ಋಷಿ ಮರ ಮರ ಎಂದು ಜಪಿಸುವಂತೆ ವಾಲ್ಮೀಕಿಗೆ ಉಪದೇಶವಿತ್ತದ್ದು. ಮ ಅಂದರೆ ಭಗವಂತ, ರಾ ಅಂದರೆ ಜಗತ್ತು. ಮೊದಲು ಭಗವಂತ, ಅನಂತರ ಜಗತ್ತು. ಕೃಷ್ಣ ಕಿಶೋರ ಹೇಳಿದ ಮರ ಎಂಬ ಮಂತ್ರವನ್ನು ನಾರದರ್ಶಿ ವಾಲ್ಮೀಕಿಗೆ ಕೊಟ್ಟಿದ್ದರಿಂದ ಅದು ಬಹಳ ಪವಿತ್ರವಾದ ಮಂತ್ರವೇ. ಮ ಅಂದರೆ ಭಗವಂತ, ರಾ ಅಂದರೆ ಜಗತ್ತು. ಆದುದರಿಂದ ಮೊದಲು ವಾಲ್ಮೀಕಿಯ ಹಾಗೆ ಎಲ್ಲವನ್ನೂ ತ್ಯಜಿಸಿ ನಿರ್ಜನ ಪ್ರದೇಶದಲ್ಲಿ ಗೋಪ್ಯವಾಗಿ ವ್ಯಾಕುಲ ಚಿತ್ತದಿಂದ ಅಳುತ್ತಾ ಅಳುತ್ತಾ ಭಗವಂತನನ್ನು ಕರೆಯಬೇಕು. ಮೊದಲು ಅವಶ್ಯಕವಾದ್ದು ಭಗವಂತನ ದರ್ಶನ, ಬಳಿಕ ವಿಚಾರ ಶಾಸ್ತ್ರಗಳ ಮತ್ತು ಜಗತ್ತಿನ ಸಂಬಂಧವಾಗಿ. ಮಾಸ್ಟರಿಗೆ, ಆದ್ದರಿಂದಲೇ ನಾನು ನಿನಗೆ ಹೇಳುತ್ತಾ ಬಂದಿರೋದು, ಇನ್ನೂ ವಿಚಾರದಲ್ಲಿ ತೊಡಗಬೇಡ ಅಂತ. ಅದನ್ನು ಮತ್ತೆ ಹೇಳಲೋಸುಗವೇ ನಾನು ಸರ್ವೆ ಮರಗಳ ತೋಪಿನಿಂದ ಎದ್ದು ಬಂದದ್ದು. ಹೆಚ್ಚಾಗಿ ವಿಚಾರದಲ್ಲಿ ತೊಡಗಿದರೆ ಕೊನೆಯಲ್ಲಿ ಹಾನಿ ತಗಲುತ್ತದೆ. ಕೊನೆಗೆ ನೀನು ಹಾಜರಾನೆ ಹಾಗೆಯೇ ಆಗಿಬಿಡುತ್ತೀಯ, ನೋಡ್ಕೋ. ನಾನು ಒಬ್ಬನೇ ರಾತ್ರಿ ವೇಳೆಯಲ್ಲಿ ರಸ್ತೆಯಲ್ಲಿ ತಿರುಗುತ್ತಾ ಭಗವತಿಗೆ ಅಳುತ್ತಾ ಅಳುತ್ತಾ ಮೊರೆಯಿಡುತ್ತಿದ್ದೆ. ಹೇ ತಾಯೇ, ನನ್ನ ವಿಚಾರ ಬುದ್ಧಿಗೆ ನಿನ್ನ ವಜ್ರಾಘಾತವನ್ನು ಹಾಕು. ಇನ್ನು ಮುಂದೆ ವಿಚಾರದಲ್ಲಿ ತೊಡಗುವುದಿಲ್ಲವೆಂದು ವಾಗ್ದಾನ ಮಾಡು. ಮಾಸ್ಟರ್, ಖಂಡಿತ, ನಾನು ಇನ್ನೆಂದಿಗೂ ವಿಚಾರದಲ್ಲಿ ತೊಡಗುವುದಿಲ್ಲ. ಶ್ರೀರಾಮಕೃಷ್ಣರು, ಭಕ್ತಿಯಿಂದಲೇ ಎಲ್ಲವೂ ದೊರೆತು ಬಿಡುತ್ತದೆ. ಯಾರಿಗೆ ಬ್ರಹ್ಮಜ್ಞಾನ ಬೇಕೋ ಅವರು ಭಕ್ತಿ ಮತಾವಲಂಬಿಗಳಾಗಿದ್ದರೂ ಅವರಿಗೂ ಅದು ದೊರೆತು ಬಿಡುತ್ತದೆ.
ಭಗವಂತನ ಕೃಪೆಯೊಂದಿತ್ತು ಎಂದರೆ ಜ್ಞಾನದ ಅಭಾವವಿರುವುದೇ? ಕಾಮಾರಪುಕುರನಲ್ಲಿ ಜನ ಭತ್ತವನ್ನು ಅಳೆಯುತ್ತಾರೆ. ರಾಶಿ ಇನ್ನೇನು ಮುಗಿಯುತ್ತಾ ಬಂತು ಅನ್ನುವುದರೊಳಗೆ ಇನ್ನೊಬ್ಬ ರಾಶಿಯನ್ನು ತಳ್ಳಿಕೊಡುತ್ತಾನೆ. ಭಗವತಿ ಜ್ಞಾನದ ದೃಷ್ಟಿಯನ್ನು ತಳ್ಳಿಕೊಡುತ್ತಾಳೆ. ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡ ನಂತರ ಬರೀ ಪಂಡಿತರು ಕಸಕಡ್ಡಿಯಂತೆ ತೋರಿ ಬರುತ್ತಾರೆ. ಒಮ್ಮೆ ಪದ್ಮಲೋಚನ ನನಗೆ ಹೇಳಿದ, ನಾನು ನಿಮ್ಮೊಡನೆ ಬೆಸ್ತರ ಸಭೆಗೂ ಹೋಗಿ ಬರಬಲ್ಲೆ. ಅದರಿಂದ ಯಾವ ರಾಜ್ಯ ತಾನೇ ಮುಳುಗಿ ಹೋಗಿ ಬಿಟ್ಟೀತು, ನಾನು ನಿಮ್ಮೊಡನೆ ಹರಿಜನರ ಮನೆಗೆ ಹೋಗಿಯೂ ಊಟ ಮಾಡಿ ಬರಬಲ್ಲೆ. ಭಕ್ತಿಯಿಂದಲೇ ಎಲ್ಲವನ್ನೂ ಹೊಂದಬಹುದು. ಭಗವಂತನನ್ನು ಪ್ರೀತಿಸುವುದೇ ಆದರೆ ಯಾವ ಅಭಾವವೂ ಇರದು. ಒಂದು ದಿನ ಭಗವತಿಯ ಹತ್ತಿರ ಕಾರ್ತಿಕೇಯ ಮತ್ತು ಗಣೇಶ ಇಬ್ಬರೂ ಕುಳಿತಿದ್ದರು. ಆಕೆ ಕೊರಳಿಗೆ ಒಂದು ರತ್ನಖಚಿತ ಹಾರವನ್ನು ಹಾಕಿಕೊಂಡಿದ್ದಳು. ಭಗವತಿ ಅವರಿಗೆ ಹೇಳಿದಳು, ನಿಮ್ಮಿಬ್ಬರಲ್ಲಿ ಯಾರು ಮೊದಲು ಈ ಬ್ರಹ್ಮಾಂಡವನ್ನು ಸುತ್ತಿ ಬರಬಲ್ಲಿರೋ ಅವರಿಗೆ ಈ ಹಾರವನ್ನು ಕೊಡುತ್ತೇನೆ. ಕಾರ್ತಿಕೇಯ ಒಡನೆಯೇ ಒಂದು ನಿಮಿಷವನ್ನು ಕಳೆಯದೆ ನವಿಲನ್ನು ಹತ್ತಿ ಹೊರಟೇ ಬಿಟ್ಟ. ಗಣೇಶ ಸಾವಕಾಶವಾಗಿ ಭಗವತಿಯ ಸುತ್ತ ಒಂದು ಪ್ರದಕ್ಷಿಣೆ ಬಂದು ಆಕೆಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ. ಆತನಿಗೆ ಗೊತ್ತಿತ್ತು, ತಾಯ ಗರ್ಭದಲ್ಲೇ ಇಡೀ ಬ್ರಹ್ಮಾಂಡವಿದೆ ಎಂದು. ಭಗವತಿ ಪ್ರಸನ್ನಳಾಗಿ ಗಣೇಶನ ಕೊರಳಿಗೆ ಆ ಹಾರವನ್ನು ಹಾಕಿಬಿಟ್ಟಳು. ಬಹಳ ಸಮಯವಾದ ನಂತರ ಕಾರ್ತಿಕೇಯ ಬಂದು ನೋಡುತ್ತಾನೆ, ಅಣ್ಣ ಆಗಲೇ ಕೊರಳಿಗೆ ಹಾರ ಹಾಕಿಕೊಂಡು ಕುಳಿತಿದ್ದಾನೆ. ಅಳುತ್ತಾ ಅಳುತ್ತಾ ನಾನು ಭಗವತಿಗೆ ಪ್ರಾರ್ಥನೆ ಮಾಡಿದೆ, ತಾಯೇ, ವೇದ ವೇದಾಂತಗಳಲ್ಲಿ ಏನು ಇದೆ ಎಂಬುದನ್ನು ನನಗೆ ತಿಳಿಸಿಕೊಟ್ಟು ಬಿಡು. ಪುರಾಣ ತಂತ್ರಗಳಲ್ಲಿ ಏನಿದೆ ಎಂಬುದನ್ನು ನನಗೆ ತಿಳಿಸಿಕೊಟ್ಟು ಬಿಡು. ಆಕೆ ಒಂದೊಂದಾಗಿ ನನಗೆ ತಿಳಿಸಿಕೊಟ್ಟು ಬಿಟ್ಟಳು. ಆಕೆ ಎಲ್ಲವನ್ನೂ ನನಗೆ ತೋರಿಸಿಕೊಟ್ಟು ಬಿಟ್ಟಿದ್ದಾಳೆ. ಓ, ಆಕೆ ನನಗೆ ಎಷ್ಟೊಂದು ಅನುಭವವನ್ನು ಮಾಡಿಕೊಟ್ಟಿದ್ದಾಳೆ. ಒಂದು ದಿನ ತೋರಿಸಿದಳು, ಎಲ್ಲೆಲ್ಲೂ ಶಿವಶಕ್ತಿಯರ ಕ್ರೀಡೆಯೇ ನಡೆಯುತ್ತಿರುವುದನ್ನು ನೋಡಿದೆ. ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ತರುಗಳಲ್ಲಿ, ಲತೆಗಳಲ್ಲಿ ಎಲ್ಲದರಲ್ಲೂ ಶಿವಶಕ್ತಿ ಇರುವುದನ್ನು ನೋಡಿದೆ. ಪ್ರತಿಯೊಂದರಲ್ಲೂ ಪುರುಷ ಪ್ರಕೃತಿಯರ ಕ್ರೀಡೆಯನ್ನು ನೋಡಿದೆ. ಇನ್ನೊಂದು ದಿನ ತೋರಿಸಿದಳು, ನರಮುಂಡದ ರಾಶಿಯನ್ನು, ಪರ್ವತದ ಎತ್ತರದಷ್ಟು. ಇನ್ನು ಬೇರೆ ಏನೂ ಇರಲಿಲ್ಲ. ನಾನು ಅದರ ಮಧ್ಯದಲ್ಲಿ ಒಬ್ಬನೇ ಕುಳಿತಿದ್ದೆ. ಇನ್ನೊಮ್ಮೆ ಆಕೆ ನನಗೆ ತೋರಿಸಿದಳು ಮಹಾಸಮುದ್ರವನ್ನು. ನಾನು ಉಪ್ಪಿನ ಗೊಂಬೆಯಾಗಿ ಅದನ್ನು ಅಳೆಯಲು ಹೋಗುತ್ತಿದ್ದೆ. ಹಾಗೆಯೇ ಹೋಗಿ ಗುರುವಿನ ಕೃಪೆಯಿಂದ ಕಲ್ಲಾಗಿ ಪರಿವರ್ತನೆಯಾಗಿ ಬಿಟ್ಟೆ. ಆಗ ಕಣ್ಣಿಗೆ ಬಿತ್ತು ಒಂದು ಹಡಗು. ಒಡನೆ ಅದನ್ನು ಹತ್ತಿಬಿಟ್ಟೆ. ಗುರುವೇ ಚುಕ್ಕಾಣಿಗ. ಸಚ್ಚಿದಾನಂದ ಗುರುವಿಗೆ ದಿನವೂ ಪ್ರಾತಃ ಕಾಲ ನೀನು ಪ್ರಾರ್ಥನೆ ಸಲ್ಲಿಸುತ್ತಾ ಇದ್ದೀಯೇನು? ಮಾಸ್ಟರ್, ಹೌದು, ಸಲ್ಲಿಸುತ್ತಾ ಇದ್ದೇನೆ. ಶ್ರೀರಾಮಕೃಷ್ಣರು, ಗುರು ಚುಕ್ಕಾಣಿಗ. ಆಗ ನೋಡುತ್ತೇನೆ, ನಾನು ಎಂಬುದು ಒಂದು, ನೀನು ಎಂಬುದು ಇನ್ನೊಂದು ವಸ್ತು. ಮತ್ತೆ ಸಮುದ್ರಕ್ಕೆ ಧುಮುಕಿ ಮೀನು ಆದೆ. ಬಳಿಕ ಸಚ್ಚಿದಾನಂದ ಸಾಗರದಲ್ಲಿ ಆನಂದದಿಂದ ನಾನೇ ಈಜಾಡುವುದನ್ನು ನೋಡಿದೆ. ಇವೆಲ್ಲ ಅತಿ ಗುಹ್ಯ ವಿಷಯಗಳು. ವಿಚಾರದಿಂದ ಏನು ತಾನೇ ಗೊತ್ತಾದೀತು? ಯಾವಾಗ ಭಗವಂತನೇ ಮಾರ್ಗದರ್ಶಕನಾಗುತ್ತಾನೋ ಆಗ ಎಲ್ಲವೂ ದೊರೆತು ಬಿಡುತ್ತದೆ. ಯಾವುದರ ಅಭಾವವೂ ಇರದು. 4ನೇ ಜನವರಿ 1884 ಪುಷ್ಯ ಶುಕ್ಲ ಷಷ್ಠಿ, ಶುಕ್ರವಾರ. ಪರಮಹಂಸರು ಪಂಚವಟಿಯಲ್ಲಿ ಕುಳಿತುಕೊಂಡಿದ್ದಾರೆ. ಗಂಟೆ ಅಪರಾಹ್ನ 4. ಮಾಸ್ಟರ್ ಇನ್ನೂ ಪರಮಹಂಸರೊಡನೆಯೇ ವಾಸವಾಗಿದ್ದ. ಆತ ಬಿಲ್ವ ಮರದ ಕೆಳಗೆ ತನ್ನ ಬಹುಭಾಗ ಸಮಯವನ್ನು ಧ್ಯಾನದಲ್ಲಿ ಕಳೆಯುತ್ತಿದ್ದಾನೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ಮತ್ತೆಂದಿಗೂ ವಿಚಾರದಲ್ಲಿ ತೊಡಗಬೇಡ, ಕೊನೆಗೆ ಅದರಿಂದ ಹಾನಿಯುಂಟಾಗುತ್ತದೆ. ಭಗವಂತನ ಪ್ರಾರ್ಥನೆ ಮಾಡುವಾಗ ಯಾವುದಾದರೂ ಒಂದು ಭಾವವನ್ನು ಆಶ್ರಯಿಸಬೇಕು. ಸಖಿ ಭಾವವನ್ನೋ, ದಾಸಿ ಭಾವವನ್ನೋ, ಸಂತಾನ ಭಾವವನ್ನೋ ಅಥವಾ ವೀರಭಾವವನ್ನೋ. ನನ್ನದ್ದು ಸಂತಾನ ಭಾವ. ಈ ಭಾವವನ್ನು ನೋಡಿದೊಡನೆಯೇ ಮಾಯಾದೇವಿ ದಾರಿ ಬಿಟ್ಟು ನಿಂತುಕೊಳ್ಳುತ್ತಾಳೆ, ಲಜ್ಜೆ ಪಟ್ಟುಕೊಂಡು. ವೀರಭಾವ ಬಹಳ ಕಠಿಣ. ಶಾಕ್ತರು, ವೈಷ್ಣವ ಸಂಪ್ರದಾಯಕ್ಕೆ ಸೇರಿದ ಬಾವುಲರು ಈ ಭಾವವನ್ನು ಆರೋಪಿಸಿಕೊಳ್ಳುತ್ತಾರೆ. ಆದರೆ ಇದರಲ್ಲಿ ನೇರವಾಗಿರುವುದು ಬಹಳ ಕಠಿಣ.
ಮತ್ತೆ ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಧುರ ಭಾವಗಳು ಇವೆ. ಮಧುರ ಭಾವದಲ್ಲಿ ಎಲ್ಲವೂ ಸೇರಿಕೊಂಡಿವೆ. ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ. ನಿನಗೆ ಇವುಗಳಲ್ಲಿ ಯಾವುದು ಹಿಡಿಸುತ್ತದೆ? ಮಾಸ್ಟರ್, ನನಗೆ ಎಲ್ಲವೂ ಹಿಡಿಸುತ್ತದೆ. ಶ್ರೀರಾಮಕೃಷ್ಣರು, ಎಲ್ಲ ಭಾವಗಳು ಸಿದ್ಧನ ಅವಸ್ಥೆಯಲ್ಲಿ ಮಾತ್ರ ಹಿಡಿಸುತ್ತವೆ. ಆ ಅವಸ್ಥೆಯಲ್ಲಿ ಕಾಮಗಂಧ ಲೇಷ ಮಾತ್ರವೂ ಇರದು. ವೈಷ್ಣವ ಶಾಸ್ತ್ರದಲ್ಲಿ ಇದೇ ಚಂಡೀದಾಸನ ಮತ್ತು ರಜಕಿನಿಯ ಕಥೆ. ಅವರ ಪ್ರೀತಿ ಕಾಮಗಂಧವಿಹೀನವಾಗಿತ್ತು. ಆ ಅವಸ್ಥೆಯಲ್ಲಿ ಪ್ರಕೃತಿ ಭಾವ. ಸಾಧಕನಿಗೆ ತಾನು ಪುರುಷ ಎಂಬ ಬೋಧೆ ಇರದು. ಮೀರಾಬಾಯಿ ಹೆಂಗಸಾದ್ದರಿಂದ ಸನಾತನ ಗೋಸ್ವಾಮಿ ಆಕೆಗೆ ಭೇಟಿ ಕೊಡಲು ಒಪ್ಪಲಿಲ್ಲ. ಆಗ ಆಕೆ ಆತನಿಗೆ ಉತ್ತರ ಕಳುಹಿಸಿದಳು, ಶ್ರೀಕೃಷ್ಣನೊಬ್ಬನೇ ಏಕಮಾತ್ರ ಪುರುಷ. ಬೃಂದಾವನದಲ್ಲಿರುವವರೆಲ್ಲರೂ ಆ ಪುರುಷನ ದಾಸಿಯರು. ಅಂಥದ್ದರಲ್ಲಿ ತಾವು ಒಬ್ಬ ಪುರುಷ ಎಂಬ ಅಭಿಮಾನವಿಟ್ಟುಕೊಂಡಿರುವುದು ಸರಿಯೇನು? ಈಗ ಮುಸ್ಸಂಜೆ. ಮಾಸ್ಟರ್ ಪರಮಹಂಸರ ಹತ್ತಿರ ಕುಳಿತಿದ್ದಾನೆ. ಸಮಾಚಾರ ಬಂತು, ಕೇಶವಸೇನನ ರೋಗ ಬಲಗೊಂಡಿದೆ ಎಂದು. ಆತನ ಮಾತೆತ್ತಿ ಈಗ ಪರಮಹಂಸರು ಬ್ರಾಹ್ಮ ಸಮಾಜದ ವಿಷಯವಾಗಿ ಮಾತನಾಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ನೋಡು, ಅವರು ಅಲ್ಲಿ ಕೇವಲ ಉಪನ್ಯಾಸ ಕೊಡುತ್ತಾರೋ ಅಥವಾ ಧ್ಯಾನವನ್ನು ಮಾಡುತ್ತಾರೋ? ಅವರು ತಮ್ಮ ಆರಾಧನೆಯನ್ನು ಉಪಾಸನೆ ಅಂತ ಕರೆಯುತ್ತಾರೆ ಅಂತ ಕೇಳಿದ್ದೇನೆ. ಕೇಶವ ಹಿಂದೆ ಕ್ರೈಸ್ತ ಧರ್ಮದ ಮತ್ತು ಕ್ರಿಸ್ತನ ದೃಷ್ಟಿಕೋನದ ಸಂಬಂಧವಾಗಿ ಬಹಳ ಚಿಂತಿಸುತ್ತಿದ್ದ. ಆ ಸಮಯದಲ್ಲಿ ಮತ್ತು ಅದಕ್ಕೆ ಮುಂಚಿನಿಂದಲೂ ದೇವೇಂದ್ರನಾಥ ಠಾಕೂರನ ಸಮಾಜದ ಅನುಯಾಯಿಯಾಗಿದ್ದ. ಮಾಸ್ಟರ್, ಕೇಶವ ಬಾಬು ಮುಂಚಿನಿಂದಲೂ ಇಲ್ಲಿಗೆ ಬರುತ್ತಿದ್ದರೆ ಆತ ಸಮಾಜ ಸುಧಾರಣೆ ಸಂಬಂಧವಾಗಿ ಇಷ್ಟೊಂದು ವ್ಯಸ್ತನಾಗುತ್ತಿರಲಿಲ್ಲ. ಜಾತಿ ಭೇದ ನಿರ್ಮೂಲ ಮಾಡುವಿಕೆ, ವಿಧವಾ ವಿವಾಹ, ಅಂತರ್ಜಾತೀಯ ವಿವಾಹ, ಸ್ತ್ರೀ ಶಿಕ್ಷಣ ಇವೇ ಮೊದಲಾದ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಬಹಳವಾಗಿ ಮಗ್ನನಾಗಿ ಬಿಡುತ್ತಿರಲಿಲ್ಲ. ಶ್ರೀರಾಮಕೃಷ್ಣರು, ಕೇಶವ ಈಗ ಕಾಳಿಯನ್ನು ಒಪ್ಪುತ್ತಾನೆ. ಚಿನ್ಮಯ ಕಾಳಿಯನ್ನು, ಆದ್ಯಾಶಕ್ತಿ ಕಾಳಿಯನ್ನು. ಇದೂ ಅಲ್ಲದೆ ತಾಯಿ ತಾಯಿ ಎಂದು ಹೇಳುತ್ತಾ ನಾಮಗುಣ ಕೀರ್ತನೆ ಮಾಡುತ್ತಾನೆ. ಒಳ್ಳೆಯದು. ಏನು, ಈ ಬ್ರಾಹ್ಮ ಸಮಾಜವು ಮುಂದೆಯೂ ಒಂದು ಸಮಾಜ ಸುಧಾರಕ ಸಂಘವಾಗಿಯೇ ಉಳಿಯುವುದೇ? ಮಾಸ್ಟರ್, ಈ ದೇಶದ ಮಣ್ಣಿನ ಗುಣವೇ ಬೇರೆ. ಯಾವುದು ಸತ್ಯವಾದುದೋ ಅದು ಮಾತ್ರ ಉಳಿದುಕೊಳ್ಳುತ್ತದೆ. ಶ್ರೀರಾಮಕೃಷ್ಣ, ಹೌದು, ನಿಜ. ಸನಾತನ ಧರ್ಮ ಎಂದರೆ ಋಷಿಗಳು ಬೋಧಿಸಿರುವ ಧರ್ಮ ಮಾತ್ರ ಉಳಿದುಕೊಳ್ಳುತ್ತದೆ. ಆದರೆ ಬ್ರಾಹ್ಮ ಸಮಾಜ ಮತ್ತು ಅದರಂಥ ಸಂಪ್ರದಾಯಗಳು ಅಲ್ಪ ಸ್ವಲ್ಪವಾಗಿ ಬದುಕಿಕೊಂಡಿರುತ್ತವೆ. ಎಲ್ಲವೂ ಭಗವದಿಚ್ಛೆಯಂತೆ ಉದ್ಭವಿಸುತ್ತವೆ, ನಶಿಸುತ್ತವೆ. ಅಪರಾಹ್ನದಲ್ಲಿ ಅನೇಕ ಮಂದಿ ಭಕ್ತರು ಕಲ್ಕತ್ತದಿಂದ ಬಂದು ಪರಮಹಂಸರ ಮುಂದೆ ಅನೇಕ ಹಾಡುಗಳನ್ನು ಹಾಡಿದ್ದರು. ಒಂದು ಹಾಡಿನಲ್ಲಿ ಈ ಭಾವನೆ ಇತ್ತು: ಹೇ ತಾಯಿ, ನೀನು ಕೆಂಪು ಬಣ್ಣದ ಉರುಳುಗೋಲನ್ನು ನಮ್ಮ ಬಾಯಲ್ಲಿ ಇಟ್ಟು ನಿನ್ನನ್ನು ಮರೆಯುವಂತೆ ಮಾಡಿಬಿಟ್ಟಿದ್ದೇಯೇ. ಯಾವಾಗ ನಾವು ಅದನ್ನು ಬಿಸಾಡಿ ನಿನಗಾಗಿ ಚಂಡಿ ಹಿಡಿದು ಅಳುತ್ತೇವೆಯೋ ಆಗ ನೀನು ನಮ್ಮ ಹತ್ತಿರಕ್ಕೆ ನಿಶ್ಚಯವಾಗಿ ಓಡಿ ಬರುವೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ಅವರು ಎಷ್ಟು ಚೆನ್ನಾಗಿ ಕೆಂಪು ಉರುಳುಗೋಲಿನ ಹಾಡನ್ನು ಹಾಡಿದರು. ಮಾಸ್ಟರ್, ಹೌದು, ಒಮ್ಮೆ ನೀವು ಕೇಶವಸೇನನಿಗೆ ಕೆಂಪು ಉರುಳುಗೋಲಿನ ವಿಷಯವನ್ನು ತಿಳಿಸಿದ್ದೀರಿ. ಶ್ರೀರಾಮಕೃಷ್ಣರು, ನಿಜ. ಚಿದಾಕಾಶದ ವಿಷಯವನ್ನು, ಇನ್ನೂ ಏನೇನೋ ಅನೇಕ ವಿಷಯಗಳನ್ನು ತಿಳಿಸಿದ್ದೇನೆ. ಆಗ ನಾವು ಎಷ್ಟು ಆನಂದದಿಂದ ಇರುತ್ತಿದ್ದೆವು. ನಾವು ಒಟ್ಟಿಗೆ ಹಾಡುತ್ತಾ ನರ್ತಿಸುತ್ತಿದ್ದೆವು.